ನಮಸ್ಕಾರ. ಇವತ್ತು ನಾವು ಬೆಂಡೆಕಾಯಿ ಫ್ರೈ ಹೇಗೆ ಥರ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಈ ಥರ ತುಂಬ್ದಿಯನ್ನು ತೆಗೆದು ಹಾಕಿ ಈ ಥರ ಸ್ಪ್ಲಿಟ್ಸ್ ಕಟ್ ಮಾಡಿ ಇಟ್ಕೊಳ್ಳೋಣ ಎಲ್ಲನೂ. ಹೌದಾ, ನೋಡಲಿ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಇದಿಷ್ಟು ರೆಡಿ ಆಯಿತಾ. ಈಗ ನಂತರ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ನೋಡಿ, ಇಲ್ಲಿ ನಮಗೆ ಯಾವ ಕ್ವಾಂಟಿಟಿ ಬೇಕು ನೋಡ್ಕೊಳ್ಳೋಣ. ಮೊದಲು ಇದರಲ್ಲಿರೋದು ಕೆಂಪು ಖಾರ, ಗುರೆಳ್ಳು ಪುಡಿ, ಅರಿಶಿಣ, ಉಪ್ಪು ಮತ್ತು ಮಸಾಲ ಪೌಡರ್. ಇದು ರೆಡಿ ಮಸಾಲ ಪೌಡ್ರ್ ಇರುತ್ತೆ. ಇದನ್ನು ಮಾಡ್ತಾ ಇರೋ ವಿಧಾನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ಬೇಕಾದರೆ ನೋಡ್ಕೋಬೋದು. ಇದೆಲ್ಲನೂ ರೆಡಿ ಇಟ್ಕೊಳ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶೇಂಗಾ ಎಣ್ಣೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಶೇಂಗಾ ಎಣ್ಣೆ ಹಾಕಿ ಚೆನ್ನಾಗಿ ಆ ಮಸಾಲೆನ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನೋಡಿ, ಹೌದಾ. ರುಚಿಗೆ ತಕ್ಕಷ್ಟು ಉಪ್ಪು, ಗುರೆಳ್ಳು ಪುಡಿ, ಮಸಾಲೆ ಪೌಡರ್, ಕೆಂಪು ಖಾರ, ಗುರೆಳ್ಳು ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಶೇಂಗಾ ಎಣ್ಣೆ ಯೂಸ್ ಮಾಡಿ. ಓಕೆನಾ. ಈಗ ನಂತರ ಅದನ್ನು ಬೆಂಡೆಕಾಯಿಗೆ ಸ್ಟಫಿಂಗ್ ಹಚ್ಚಿಬಿಡೋದು. ಈಗ ಒಂದೊಂದನ್ನೇ ತಗೊಂಡು ಮಾಡಿರೋದನ್ನು ಮಸಾಲೆ ಪೌಡರು ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದನ್ನ ಇದಕ್ಕೆ ಚೆನ್ನಾಗಿ ತುಂಬಬೇಕು. ಓಕೆನಾ. ಈ ರೀತಿ ಮಾಡಿದ್ದೀನಿ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಚಪಾತಿ ರೋಲ್ ಮಾಡಿಕೊಟ್ಬಿಟ್ರೆ ಇದೇ ಬೇಡ್ತಾರೆ. ಓಕೆನಾ. ಇವನಿಷ್ಟು ಇದೇ ರೀತಿ ಇದನ್ನ ತುಂಬಿಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದಂಗೆ ಮಾಡಬೇಕು. ನಂತರ ಸ್ವಲ್ಪ ಬಾಯಿ ಮುಚ್ಚಿ ಲೋ ಫ್ಲೇಮಲ್ಲಿ ಹಾಗೆ ಇಟ್ಬಿಟ್ರೆ ಅದು ಎಣ್ಣೆ ಬಿಡ್ಲಿಕ್ಕೆ ಶುರು ಮಾಡ್ತದೆ. ಓಕೆನಾ. ಒಂದು ಅದನ್ನು ಹಿಡಿದು ನೋಡಿ, ಮೆತ್ತಗೆ ಇರುತ್ತೆ, ಬೆಂದಿದೆ ಇಲ್ಲೋ ಅಂತ ಹೇಳಿ ಗೊತ್ತಾಗ್ತದೆ. ಆವಾಗ ಇಳಿಸ್ಬಿಡಿ, ಅದನ್ನು ತೆಗೆದುಬಿಡಿ. ನೋಡಿ, ಈ ಥರ ರೆಡಿ ಆಯಿತು. ಈಗ ಇದನ್ನು ಪಾತ್ರೆಯಲ್ಲಿ ಹಾಕಿ ಬೇಯಿಸಿ ಚಪಾತಿಗೆ ಅನ್ನಕ್ಕೆ ಹಚ್ಕೊಂಡು ತಿನ್ಬೋದು. ಓಕೆನಾ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ರೆಸಿಪಿ ಮಾಡಲಿಕ್ಕೆ ಧನ್ಯವಾದಗಳು.